ಸೈನ್ಯ ಟಿ20 ವಿಶ್ವಕಪ್ 2026ಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. 15 ಆಟಗಾರರ ತಂಡವನ್ನ ಪ್ರಕಟಿಸಿದ್ದಾರೆ ಅಜಿತ್ ಅಗರ್ಕರ್ ಅವರು. ಇದೀಗ 2026ರ ವಿಶ್ವಕಪ್ ಕನಸಿಗೆ ಹೊಸ ಸೈನ್ಯ ರೆಡಿ ಆಗಿದೆ. ಶುಭ್ಮನ್ ಗಿಲ್ ಡ್ರಾಪ್ ಆಗಿದ್ದಾರೆ. ಇಶಾನ್ ಕಿಶನ್ಗೆ ಅವಕಾಶವನ್ನ ನೀಡಲಾಗಿದೆ. ಗಾಯದ ಸಮಸ್ಯೆಯಿಂದ ಶುಭ್ಮನ್ ಗಿಲ್ ಇದೀಗ ಈ ತಂಡದಿಂದ ಹೊರಗುಳಿದಿದ್ದಾರೆ. ಟೀಮ್ ಇಂಡಿಯಾಗೆ ರಿಂಕು ಸಿಂಗ್, ಇಶಾನ್ ಕಿಶನ್ ಕಂಬ್ಯಾಕ್ ಮಾಡಿದ್ದಾರೆ. ಕನ್ನಡಿಗ ಆಟಗಾರರಿಗೆ ಬಿಸಿಸಿಐ ಮತ್ತೆ ನಿರಾಸೆಯನ್ನ ಮೂಡಿಸಿದೆ. ಕೆಎಲ್ ರಾಹುಲ್ಗೂ ಕೂಡ ಅವಕಾಶ ಇಲ್ಲ. ಪ್ರಸಿದ್ಧ ಕೃಷ್ಣಗೂ ಕೂಡ ತಂಡದಲ್ಲಿ ಸ್ಥಾನ ಇಲ್ಲ. ಕನ್ನಡಿಗರಿಗೆ ಇಲ್ಲಿ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತ ಆಗಿದ್ದು ಟಿ20 ವಿಶ್ವಕಪ್ 2026ಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದ್ರಲ್ಲಿ ಯಾವುದೇ ಕನ್ನಡಿಗ ಸ್ಥಾನವನ್ನ ಪಡ್ಕೊಂಡಿಲ್ಲ. 2026ರ ಫೆಬ್ರವರಿ 7ರಿಂದ ಟಿ20 ವಿಶ್ವಕಪ್ ಪಂದ್ಯಾವಳಿ ನಡೆಯಲಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮಾರ್ಚ್ 8ರಂದು ಫೈನಲ್ ಮ್ಯಾಚ್ ನಡೆಯುತ್ತೆ. ಈ ಒಂದು ತಂಡವನ್ನ ಇದೀಗ ರೆಡಿ ಮಾಡಲಾಗಿದೆ. ಆದರೆ ಅದರಲ್ಲಿ ಯಾವುದೇ ಕನ್ನಡಿಗರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ.